ನಿಂತಿತ್ತು. ಅದು ಸಮುದ್ರದ ಕಡೆಗೆ ಮುಖ ಮಾಡಿರಲಿಲ್ಲ. ಬದಲಾಗಿ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಬರೀ ಮಂಜುಗಡ್ಡೆ ತುಂಬಿರುವ ಬೆಟ್ಟಗಳ ಕಡೆಗೆ ದಿಟ್ಟಿಸಿ ನೋಡುತ್ತಿತ್ತು. ಗುಂಪು ಗುಂಪಾಗಿಯೇ ವಾಸಿಸುವ ಈ ಪೆಂಗ್ವಿನ್ಗಳು ಗುಂಪಾಗಿಯೇ ಸಮುದ್ರದ ಕಡೆ ಹೋಗುತ್ತಿರುವಾಗ ಈ ಒಂದು ಪೆಂಗ್ವಿನ್ ಮಾತ್ರ ಬೆಟ್ಟದ ಕಡೆ ತಿರುಗಿ ನೋಡಿ ಮೌನವಾಗಿ ಹೆಜ್ಜೆ ಹಾಕಲು ಶುರು ಮಾಡಿತ್ತು. ಆ ಒಬ್ಬಂಟಿ ಪೆಂಗ್ವಿನಿಗೆ ತಿಳಿದಿತ್ತು, ಆ ಬೆಟ್ಟದಲ್ಲಿ ಯಾವುದೇ ಆಹಾರವಿರಲಿಲ್ಲ, ಯಾವುದೇ ಆಸರೆಯೂ ಇರಲಿಲ್ಲ. ಅಲ್ಲಿರುವುದು ಕೇವಲ ಮಾರಣಾಂತಿಕ ಚಳಿ ಮಾತ್ರ. ವಿಜ್ಞಾನಿಗಳು ಅದರ ದಾರಿಯನ್ನು ಬದಲಿಸಲು ಗುಂಪಿಗೆ ಸೇರಿಸಲು ಪ್ರಯತ್ನಿಸಿದರು. ಆದರೆ ಆ ಪೆಂಗ್ವಿನ್ ಯಾರಿಗೂ ಬಗ್ಗಲಿಲ್ಲ. ಅದು ಮತ್ತೆ ತಿರುಗಿ ಅದೇ ಬೆಟ್ಟಗಳ ಕಡೆಗೆ ನಡೆಯತೊಡಗಿತ್ತು. ತಾನು ಸಾಯುತ್ತೇನೆ ಎಂದು ತಿಳಿದಿದ್ದರೂ ಅದು ತನ್ನ ನಿರ್ಧಾರವನ್ನು ಬದಲಿಸಿರಲಿಲ್ಲ. ಬಹುಶಃ ಅದರ ಮನಸ್ಸಿನೊಳಗೆ ಅಂತಹದೊಂದು ಶೂನ್ಯ ಭಾವನೆ ಆವರಿಸಿತ್ತು.